ಹೋಗು ಹಿಂಗೆ ಹೋಗೋದು ಇಲ್ಲ ಶಾಟ ಹೋಗ ಹತ್ತು ಬರಲ್ಲ ಇತ್ತು ಬರಲ್ಲ ಶಾಟ ಅಂತ ಅಡ್ಡ ಬರ್ತಾನೆ. 6143ಕ್ಕೆ ಎರಡನೇ ಸರ್ವಿಸು ನನ್ನ ಬೈಕು ಎಕ್ಸ್ಪಲ್ಸ್ 210. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜ್ ಮಾತಾಡೋದು. ಇವತ್ತೇನಂತಂದರೆ ನನ್ನ ಗಾಡಿಗೆ ಸೆಕೆಂಡ್ನೇ ಸರ್ವಿಸ್ ತೊಗೊಂಡೋಗ್ಬೇಕು. ಸೊ ಏನು ಮೇಜರ್ ಪ್ರಾಬ್ಲಮ್ ಏನು ಬಂದಿಲ್ಲ ಗಾಡೀಲಿ, ಚೆನ್ನಾಗಿ ಓಡ್ತಾಯಿದೆ, ಸಖತ್ತಾಗಿ ಓಡ್ತಾಯಿದೆ, ಏನೂ ತೊಂದರೆ ಇಲ್ಲ. ಕೆಲವರು ಇಲ್ಲಿ ಹೇಳ್ತಾರೆ ಆಯಿಲ್ ಲೀಕ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಅದು ಏನು ಬಂದಿಲ್ಲ ನನಗೆ, ಒನ್ ಟೈಮ್ ಏನೋ ಬಂದಿತ್ತು. ಸೊ ಇಲ್ಲಿ ಪಿಸ್ಟನಲ್ಲಿ ಬರ್ತಾಯಿದೆ ನೋಡಿ, ಇಲ್ಲಿ ಪಿಸ್ಟನಲ್ಲಿದೆ ಇಲ್ಲಿ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಗಾಡಿದು ಚೆನ್ನಾಗಿದೆ. ಅದರಲ್ಲಿ ಇಂಡಿಕೇಷನ್ ಬರ್ತಾಯಿದೆ. ಏನು ಗಾಡಿ ಸರ್ವಿಸಿಗೆ ಬಿಡಬೇಕು ಅಂತೇನಿಲ್ಲ, 6700-800ಕ್ಕೂ ತೊಗೊಂಬ ಅಂತ ಹೇಳಿದವನು. ಸೊ ನೋಡ್ಬೋದು ಇಲ್ಲಿ ಇಂಡಿಕೇಷನ್ ಬರ್ತಾಯಿದೆ, ಇಲ್ಲಿ ನೋಡಿ, ಇಲ್ಲಿ ಈ ಇಂಡಿಕೇಷನ್ ಬರ್ತಾ ಇರೋ ಕಾರಣಕ್ಕೋಸ್ಕರ ನಾನು ಇವಾಗ ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗ್ತಾಯಿದ್ದೀನಿ ಗಾಡಿನ. ಸೊ ಬನ್ನಿ, ಸೆಕೆಂಡ್ನೇ ಸರ್ವಿಸು ಏನು ಕಾಸ್ಟ್ ಆಗುತ್ತೆ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಆದರೆ ಒಳಗಡೆ ಅವ್ರು ಶೋರೂಮಲ್ಲಿ ಬಿಡೋಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಫಸ್ಟ್ ಸರ್ವಿಸಲ್ಲೇ ಮಾಡಿದ್ದೆ. ಸೊ ಬನ್ನಿ, ಟೈಮ್ ಆಗಿಬಿಟ್ಟಿದೆ, 9:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಬನ್ನಿ, ಏನೋ ನನ್ನ ಮಗನ್ನ ಎಲ್ಲಾದರೂ ಬರಬೇಕಾದ್ರೆ ರೌಂಡ್ ಹಾಕ್ಸ್ಬೇಕು. ಅದೊಂದು ಅವನಿಗೆ ಖುಷಿ. ವರೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸರ್ವಿಸ್ಗೆ. ಈಗ 9 ಗಂಟೆ ಆಯಿತು, ಇನ್ನು ನೆಲಮಂಗಲದಲ್ಲೇ ಇದ್ದೀನಿ. ಸರ್ವಿಸ್ ಮಾಡಿಸೋದು ಹೋಗೋದಕ್ಕಿಂತ ಎಷ್ಟಾಗೋದು ಗೊತ್ತಾಗೋದು ಟೈಮು. ಇಲ್ಲಿ ಸಿಕ್ಕಾಪಟ್ಟೆ ಜನಗಳು ರೋಡಲ್ಲಿ ಇವತ್ತು ಎಲ್ಲ ಹೋಗಬೇಕು ಅನ್ನೋ ಟೈಮಲ್ಲೇ ಜನಗಳು ಜಾಸ್ತಿ. ಅದರಲ್ಲಿ ಬಸ್ಗಳು ಬೇರೆ, ರೈಟ್ಗೆ ಹೋಗೋಲ್ಲ, ಲೆಫ್ಟ್ಗೆ ಹೋಗೋಲ್ಲ. ಇಂಡಿಕೇಟರ್ ರೈಟ್ಗೆ ಹಾಕ್ತಾರೆ, ಲೆಫ್ಟ್ ಹೋಗ್ತಾರೆ. ಹೈವೇ ಹತ್ಬಿಟ್ಟೆ, ಅದಕ್ಕೆ ಹೈವೇಲೂ ಜನ ಜಾಸ್ತಿ. ಇವಾಗೆಲ್ಲ ಹೋಗೋದು ಕೆಲ್ಸಕ್ಕೆ ಹೋಗೋ ಟೈಮಲ್ವಾ, ಎಲ್ಲ ಹೋಗ್ತಾ ಇರ್ತಾರೆ ಪಾಪ ಕೆಲಸಕ್ಕೆ. ಹೋಗ್ಬಾರು ಸಾಯ್ತಾ ನನಗೆ. ನಿಲ್ಲಿಸ್ಬಿಡ್ಬೇಕು ನಾವು. ನೋಡು ಇಂಡಿಕೇಟರ್ ರೈಟ್ಗೆ ಹಾಕೋನೆ, ರೈಟ್ಗೆ ಲೆಫ್ಟ್ ಹೋಗ್ತಾವನು. ನಾಗಸಂದ್ರ ಒಂದು ಕಾಲದಲ್ಲಿ ಇದು ಫಸ್ಟ್ ರೈಲ್ವೆ ಸ್ಟೇಷನು ಬೆಂಗಳೂರು ಕಡೆಗೆ ಹೋಗಬೇಕು ಅಂದರೆ. ಇವತ್ತು 3ನೇದು 4ನೇದು ಆಗ್ಬಿಟ್ಟೈತೆ. ಸಿಗ್ನಲ್ ಹಾಕ್ತಾರಪ್ಪ, ಹೆಜ್ಜೆಗೂ ಸಿಗ್ನಲ್ಗಳು. ಬಂದೋ ಹೀರೋ ಮೋಟರ್ಸಿಗೆ ಬಂದೋ, ಸಾಯಿ ಹೀರೋ ಅಂತೆ. ಅಯ್ಯ, ಇಲ್ಲೇ ಬೀಳ್ಬೇಕಾ? ಶೋರೂಮ್ ಮುಂದೆನೇ ಸಿಗ್ನಲ್ ಬಿದ್ದುಬಿಡ್ತಾರಪ್ಪ. ದಂಡ ಬೇರುಂಡ ಸರಿ. ಆ ಕಡೆ ಈ ಕಡೆ ನಿಂತಿರೋ ಪ್ರಾಣಿ ಯಾವುದು? ಸಿಂಹನ, ಆನೆನ, ಎರಡು ಸೇರಿನ? ಏನಿದು? ಸಿಂಹ, ಆನೆನ? ಯಾರಾದರೂ ಗೊತ್ತಿದ್ರೆ ಹೇಳಿ. ಗೌರ್ಮೆಂಟ್ ಕೆಲಸದಲ್ಲಿ ಹೋಗ್ತಾರೋ, ಗೌರ್ಮೆಂಟ್ ಕೆಲಸದಲ್ಲಿರೋರು. ಏನಿದು ಲಾಂಛನದ ವಿವರಣೆ? ಅದು ಸಿಂಹನ ಅಥವಾ ಆನೆನ? ನಾವೊಂದು ನಮ್ಮ ಗಾಡಿನ ಸರ್ವಿಸ್ ಕೊಡೋಕ್ಕೆ ಬಂದಿದ್ದೀವಿ. ನೀನು ಯಾಕಪ್ಪ ಅಡ್ಡ ನಿಂತ್ಕೊಂಡೆ? ಯಾಕೆ ಹೇಳು, ನೀನು ಯಾಕೆ ಅಡ್ಡ ನಿಂತ್ಕೊಂಡೆ ಹೇಳು. ಇಲ್ಲಿ ಓಸ್ ಗಾಡಿ ಅವೋ, ಇಲ್ಲಿ ಬೆಂಗಳೂರು ಅಂದರೆ ಸಿಕ್ಕಾಪಟ್ಟೆ ಗಾಡಿ ಬಂದ್ಬಿಡ್ತವೆ. ಸರ್ ಸರ್ವಿಸ್ಗೆ ಇಲ್ಲಿ ಮಾಡಲ್ವಾ? ಮತ್ತು ಇಲ್ಲಿ ಬುಕ್ ಮಾಡಿದ್ವಲ್ಲ ಸರ್, ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಎಲ್ಲೂ ಮಾಡಲ್ವ ಇಲ್ಲಿ? ಎಲ್ಲೂ ಮಾಡಲ್ಲ. ಮುಂಚೆ ಫಸ್ಟಿಲ್ಲೇ ಮಾಡಿಸ್ಕೊಂಡು ಹೋದೆ ನಾನು. ಎಲ್ಲಿ? ನಾಗರಬಾವಿಲಿ ಸಾಯಿ ಪ್ರೀಮಿಯಂ ಅಂತನಾ? ಕೊಟ್ರಲ್ಲಪ್ಪ ಕೆಲಸ. ಈಗ
ಎಲ್ಲೋ ನಾಗರಬಾವಿ ಸಾಯಿ ಪ್ರೇಮಿ ಅಂತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮಾಡಲ್ವಂತೆ. ಲಾಸ್ಟ್ ಟೈಮ್ ಇಲ್ಲೇ ಮಾಡಿಸ್ಕೊಂಡೋಗಿದ್ದೆ, ಇರೋದ್ರಲ್ಲಿ ಪರವಾಗಿರಲಿಲ್ಲ ಫಸ್ಟ್ ಸರ್ವಿಸು. ಈಗ ಅಲ್ಲಿಗಲ್ಲೂ ಹಾಕ್ಯವ್ರೆ ನೋಡಿ. ಜಾರಳಿ ಕ್ರಾಸಲ್ಲಿ ಯಾರಾದರೂ ಸರ್ವಿಸ್ ಮಾಡಿಸ್ತೀನಿ ಅಂತ ಬಂದರೆ ಡೌಟ್ ಏನು ಮಾಡಲ್ಲ. ನಾನು ಹೀರೋ ಆ್ಯಪಲ್ಲಿ ಬುಕ್ ಮಾಡಿದ್ದೆ ಸರ್ವಿಸ್ಗೆ ಇಲ್ಲಿ ಜಾರಳಿ ಕ್ರಾಸಲ್ಲಿ. ಅವ್ರು ನೋಡಿದ್ರೆ ಜಾರಳಿ ಕ್ರಾಸಲ್ಲಿ ಎಕ್ಸ್ಪ್ರೆಸ್ 210ಗೆ ಸರ್ವಿಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾಗರಬಾವಿಯಲ್ಲಿ ಹೋಗ್ಬೇಕಂತೆ, ಸಾಯಿ ಪ್ರೀಮಿಯಾ ಅಂತ ಶೋರೂಮ್ ಇದೆ ಅಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಬುಕ್ ಮಾಡೋವಾಗ ಹೇಳೋದಾಗ್ತಿಲ್ಲ ಇಲ್ವಾ, ಮೆನ್ಷನ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಏನು ಭಾಳ ಥರ ಹೀರೋ ಕಂಪ್ನಿ ಅಂತ. ಈ ಚಾರಳಿ ಕ್ರಾಸಿಂದ ಮತ್ತೆ ಉಸೂರಂತ ಹೋಗ್ಬೇಕು ಇವಾಗ. ಇಂಡಿಕೇಟ್ರ್ ಆಗಲಿ ಎತ್ತಂದ್ರೆ ತಿಳಿತಾನೆ ಗುಬಾಲ್ ನನ್ನ ಮಗನೇ. ಈ ಬೆಂಗಳೂರಲ್ಲಿ ಒಂದು ರೋಡ್ ಮಿಸ್ ಆದರೆ 3 ಕಿಲೋಮೀಟ್ರ್ ಸುತ್ತಬೇಕು, ಇನ್ನೊಂದ್ಸಲ ಆ ರೋಡಿಗೆ ಬರಬೇಕು. ಹಿಂಗೆ ಹೋಗೋದು ಇಲ್ಲ, ಶಾಟ ಹೋಗೋ ಹತ್ತು ಬರಲ್ಲ, ಇತ್ತು ಬರಲ್ಲ, ಶಾಟ ಅಂತ ಅಡ್ಡ ಬರ್ತಾನೆ. ನೋಡಲ್ಲ ಏನು ಪ್ರೈಸ್ ಕೊಡ್ತಾರೆ ಈಗ ನನಗೆ ಅಡ್ಡ ಬಂದ್ಬಿಟ್ರೆ. ಹೋಗ್ಬಿಡಪ್ಪ ನೀವೇ ದೂರ. ಏಯ್ ಹತ್ಕೊಡಿಗೆ ಹೋಗ್ಯಲ್ಲ. ರೋಡ್ ಮೇಲೆ ಹೋಗಿದ್ದಾನೆ ಏನು ಎಲ್ಲ ಎಕ್ಸ್ಪರ್ಟ್ ಸ್ಟೂಡೆಂಟ್ಗಳೆಲ್ಲ ಇಲ್ಲೇ ಇವೆ. ಓಹೋ, ಸರ್ವಿಸು ಸೆಕೆಂಡ್ ಸರ್ವಿಸು. ಸ್ವಲ್ಪ ನಾನು ನೆಲಮಂಗಲದಿಂದ ಬಂದಿದ್ದೀನಿ. ಸ್ವಲ್ಪ ಏನೋ ನೋಡಿ ಆಗಲ್ಲ ಅಂದ್ಬಿಡಿ. ಮೇಲೇನೆ ಕಾರ್ಡ್ ಹಾಕ್ತೀನಿ ತಗೊಂಡೋಗಿ. ಏನು ಪ್ರಾಬ್ಲಮ್ ಏನಿಲ್ಲ ಗಾಡಿ. ಇಲ್ಲೇ ಇದ್ಬಿಟ್ಟು ಮಾಡಿಸ್ಕೊಡೋಗಿ. ಅದೇ ಇಲ್ಲೇ ಇದ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತೀನಿ. ಎಷ್ಟೊತ್ತಾಗುತ್ತೆ? ನಿಲ್ಲಿಸ್ಕೊಳ್ಳೋಕೆ ಜಾಗ ಇಲ್ಲ. ಅದೇ ಎಷ್ಟೊತ್ತಾಗುತ್ತೆ? ಒಂದು 1.5 ಅವರ್. ಹಾಂ, ಓಕೆ. ಅದು ಹಿಂದೆಗಡೆ ಅದು ಕ್ಯಾಪ್ ಇದಾಗಿದೆ ನೋಡಿ ಸರ್, ಅದೊಂದು ಆರ್ಡ್ರ್ ಮಾಡಿಕೊಡಿ. ಅದು ಹಿಂದೆಗಡೆ. ಹಾಂ, ನಾನು 1 ಅವರ್ಗೆ ಕೊಡ್ತೀನಿ ಅಂತ ಅವ್ರಪ್ಪ. ನೋಡಿ, ಅದು ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ. ಅದು ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹ್ಞೂ, ಹಾರಿಸ್ತಾನಲ್ಲಪ್ಪ ಗಾಡಿಗೆ. ಸರ್ ಹೆಲ್ಮೆಟ್ ರಿಮೂವ್ ಮಾಡ್ತೀವಿ.
ಪ್ರಾಬ್ಲಮ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಬರ್ತದೆ, ಯಾರೋ ಬೇರೆ ಹೊಡಿತಾರೆ ಬಿಡ್ತಾರೆ ಅಷ್ಟು. ಏನೋ ಆಯ್ಲಿ ಆಗ್ತದೆ ಏನು ಗೊತ್ತಿದ್ದಾರೆ. ಜಾಸ್ತಿ ಮಾಡೋದ್ರಿಂದ ಬಿಟ್ಟು ರಕ್ತ ಹೊಡ್ಕೊಂಡ್ಬಂದು ಸೆಕೆಂಡ್ ಸುಮಾರು ಒಂದು 50-60 ಎಕ್ಸ್ಪಲ್ಸ್ 210 ಇದ್ದಾವೆ ಇಲ್ಲಿ ನಾಗರಬಾವಿ ಪ್ರೀಮಿಯರ್ ಹತ್ರ. ಸೊ ಇದು ಬೆಂಗಳೂರಲ್ಲಿ ಒಂದೇ ಹತ್ರ ಅಂತೆ ಮಾಡೋದು ಸರ್ವೀಸು. ಒಳಗಡೆನೂ ಎಕ್ಸ್ಪಲ್ಸ್ 210, ಮೇಲ್ಗಡೆನೂ ಎಕ್ಸ್ಪಲ್ಸ್ 210, ಈಚೆಗಡೆನೂ ಎಕ್ಸ್ಪಲ್ಸ್ 210. ಎಲ್ಲಿ ನೋಡಿದ್ರು ಬರೀ ಅದೇ. ಇಲ್ಲ ಬ್ರೋ, ಚೆನ್ನಾಗಿ ನನಗೇನೋ ಚೆನ್ನಾಗಿ ಮಾತಾಡ್ಸಿದ್ರು, ಚೆನ್ನಾಗಿ ಮಾಡಿದ್ದಾರೆ. ನನಗೇನು ಒಂದು 1 ಅವರ್ ಆಯ್ತು ಅಷ್ಟೇ ಫ್ರೀ ಸರ್ವಿಸ್. ನನ್ನ ಥರ್ಡ್ ಸರ್ವೀಸು. ಸೆಕೆಂಡ್ ಸರ್ವಿಸ್ ಆ್ಯಕ್ಚುಲಿ ಇದ್ದಿದ್ದು ನಂದು. ಸೆಕೆಂಡ್ ಸರ್ವೀಸು 6 ಮಂತ್ ಒಳಗಡೆ ಮಾಡಿಸ್ಬೇಕಾಯ್ತಂತೆ. ನಾನು 9 ಮಂತ್ಸ್ ಆದಮೇಲೆ ಬಂದಿದ್ದೀನಿ ಸೆಕೆಂಡ್ ಸರ್ವಿಸಿಗೆ. ಸೊ ಅದಕ್ಕೆ ಸೆಕೆಂಡ್ ಸರ್ವಿಸಿಗೆ ಅದು ಕ್ಲೈಮ್ ಆಗೋಲ್ಲ, ಥರ್ಡ್ ಸರ್ವಿಸ್ ಮಾಡಿಸ್ಕೊಂಬಿಡಿ ಅಂತೇಳಿ ಥರ್ಡ್ ಸರ್ವಿಸ್ ಹಾಕಿದ್ದಾರೆ. ಸೊ ನಂದು ಇದು ಹಾರ್ಲೆ ಡೇವಿಡ್ಸನ್ ಕೂಡ ಇಲ್ಲೇ ಸರ್ವಿಸ್ ಮಾಡ್ತಾಯಿದ್ದಾರೆ. ಹಾರ್ಲೆ ಡೇವಿಡ್ಸನ್ X440T ಆ ಗಾಡಿನೂ ಇಲ್ಲೇ ಇದರಲ್ಲೇ ಸರ್ವಿಸ್ ಮಾಡ್ತಾಯಿದ್ದಾರೆ. ಸುಮಾರು ಹಾರ್ಲೆ ಡೇವಿಡ್ಸನ್ ಇದೆ ಇಲ್ಲಿದೆ, ಅಲ್ಲಿ ಒಳಗಡೆ 3-4 ಇದ್ದಾವೆ. ಏನೇನೋ ಮಾಡ್ತಾರೆ ನಮ್ಮ ಹೀರೋದವರು. ಹೀರೋಗೂ ಹಾರ್ಲೆ ಡೇವಿಡ್ಸನ್ಗೂ ಏನು ಗುರು ಸಂಬಂಧ? ಇವರೇನೋ ಡಿಸ್ಟ್ರಿಬ್ಯೂಟ್ ತಗೊಂಡವ್ರೇನೋ, ಸರ್ವಿಸ್ ಡಿಸ್ಟ್ರಿಬ್ಯೂಷನ್. ನೋಡಿ ಎಷ್ಟು ನೋಡಿ ಅಲ್ಲೆಲ್ಲ ಹಾರ್ಲೆ ಡೇವಿಡ್ಸನ್ ಅಲ್ಲಿ ಬೇರೆ ನಿಂತವೆ ಹಿಂದೆಗಡೆ. ಅಲ್ಲೊಂದಷ್ಟು ಇದ್ದಾವೆ, ಇಲ್ಲೊಂದಿಷ್ಟು ಎಷ್ಟು ಎಕ್ಸ್ಪಲ್ಸ್ ಇದ್ದಾವೆ, ಮೇಲೆ ಎಕ್ಸ್ಪಲ್ಸ್ ಇದ್ದಾವೆ. ಮೇಲ್ಗಡೆ ನೋಡಿದ್ರೆ ಡ್ಯಾನ್ಸು ಅಕಾಡೆಮಿ, ಡ್ಯಾನ್ಸಿಂಗ್ ಸ್ಕೂಲು. ಡ್ಯಾನ್ಸ್ ಆಡ್ತಾರೆ, ಮೇಲ್ಗಡೆ ಡ್ಯಾನ್ಸ್ ಆಡ್ತಾರೆ, ಕೆಳಗಡೆ ಹೀರೋ ಶೋರೂಮ್ನವರು ಡ್ಯಾನ್ಸ್ ಆಡಿಸ್ತಾರೆ ಎಕ್ಸ್ಪಲ್ಸ್ 210 ತಗೊಂಡಿರೋರನ್ನ. ನೋಡಿ ನೋಡೋಕ್ಕೆ ಒಂದು ಆನಂದ ಎಕ್ಸ್ಪಲ್ಸ್ 210. ಅದರಲ್ಲೂ ಮಸ್ಟ್ ಈ ಕಲರ್ ಮಾತ್ರ ಮಸ್ತ್ ಗಾಡಿ ಇದು. ಇದಕ್ಕೂ ನೋಡಿ, ಈ ಗಾಡಿಗೂ ನೋಡಿ, ನೀವೇ ನೋಡಿ ಅಬ್ಸರ್ವ್ ಮಾಡಿ. ಈ ಎಕ್ಸ್ಪಲ್ 210ಗೂ ಆ ಎಕ್ಸ್ಪಲ್ 210ಗೂ ಇದು ನಾರ್ಮಲ್ಲು ಹಳೇ ಎಕ್ಸ್ಪಲ್ ಥರನೇ ಕಾಣುತ್ತೆ ಕಲರು, ಬ್ಲೂ ವೈಟ್ ರೆಡ್ಡು. ಸೊ ಇದಿದೆ ನೋಡಿ, ಬ್ಲ್ಯಾಕು ಸಿಲ್ವರು ರೆಡ್ಡು, ಮಸ್ತ್ ಗಾಡಿ ಇದು, ನೋಡೋದಕ್ಕೆ ಚೆನ್ನಾಗಿದೆ. ಇಲ್ಲೊಂದು ಯಾರೋ ತೊಗೊಳೋದು ನಿಲ್ಸವ್ರೆ. ಜಾಸ್ತಿ ಇವೇಪ, ಬ್ಲೂ ರೆಡ್ ಕಮ್ಮಿನೇ ಇರೋದು, ಇವೇ ಜಾಸ್ತಿ ಇರೋದು ಗಾಡಿಗಳು. ಹಿಂಗೆ ಮಾಡಿ ನಿಲ್ಸವ್ರೆ. ಎಣಿಸ್ಬಿಡ್ಬೇಕಷ್ಟೆ. ಇದ್ಯಾವ್ದು ಗುರು ಹಿಂಗೈತೆ ಗಾಡಿ? ಎಕ್ಸ್ಟ್ರೀಮಾ? ಇಷ್ಟೇ ಎಕ್ಸ್ಟ್ರೀಮ್ 250. ಜಾಸ್ತಿ ಚಿಕ್ಕದು ಕಾಣ್ತಾಯಿದೆ. ಅವನು ಯಾರೋ ಟೈರ್ ನೋಡು ಯಾವ ರೀತಿ ಸೌಸವನೆ. ಹೈ ನೋಡಿ, ಇಲ್ಲೊಂದು ಹಾರ್ಲೆ ಡೇವಿಡ್ಸನ್. ಸುಮಾರು ಇರೋದವರೇ ಮಾಡ್ತಾವ್ರೆ ಹಾರ್ಲೆ ಡೇವಿಡ್ಸನ್ ಕೂಡ. ಏನೋ ಆದಷ್ಟು ಬೇಗ ಮಾಡಿಕೊಟ್ಟವ್ರೆ, ನೋಡಬೇಕು ಏನೋ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಸಾಕಪ್ಪ. ನಾವು ಸೆಕೆಂಡ್ ಸರ್ವಿಸ್ ಮಾಡ್ಸೋಣ ಅಂತ ಗಾಡಿ ತೊಗೊಂಡೋಗಿದ್ದೀವಿ ಸರ್ವಿಸ್ಗೆ. ಸೊ ಅಲ್ಲಿ ಹೋದ್ಮೇಲೆ ಸೆಕೆಂಡ್ ಸರ್ವಿಸ್ ಅಲ್ಲ, ಇದು ಥರ್ಡ್ ಸರ್ವಿಸ್ ಅಂತ ನೋಡಿರೋದು. ಬರೀ 6,000 ಸರ್ವಿಸ್ ಆದಮೇಲೆ 6,230 ಹೊಡಿದೆ. ಸೊ ಫಸ್ಟ್ ಸರ್ವಿಸ್ ಆಗಿ 9 ತಿಂಗಳಾದಮೇಲೆ ಇದು ಮಾಡೋಕ್ಕೆ ಹೋಗಿದ್ದೀನಿ ಸರ್ವಿಸ್ ಮಾಡ್ಸೋಕ್ಕೆ. ಸೊ ಅವ್ರು ಹೇಳಿದ್ರು 6 ಮಂತ್, ಎವ್ರಿ 6 ಮಂತ್ಗೆ ನೀವು ಸರ್ವಿಸ್ ಮಾಡಿಸ್ಬೇಕು. ಸೊ ನೀವು ತುಂಬ ಲೇಟ್ ಆಗಿರೋದ್ರಿಂದ ನಿಮಗೆ ಸರ್ವಿಸ್ ಟೈಮ್ ಆಗೋಲ್ಲ, ಸೆಕೆಂಡ್ ಸರ್ವಿಸು ಥರ್ಡ್ ಸರ್ವಿಸ್ಗೆ ಮಾಡಿಕೊಡ್ತೀನಿ ಅಂತ. ಸೊ ಏನಂತಂದರೆ ಗಾಡಿ ಸೌಂಡೇ ಚೇಂಜ್ ಆಗಿಬಿಟ್ಟಿದೆ ಈಗ ಸರ್ವಿಸ್ ಮಾಡಿಸ್ಮೇಲೆ. ಸೊ ನೋಡಿ, ನಿಮ್ಗೆ ಕೇಳಿಸ್ತೀನಿ ಸೌಂಡು. ಸರ್ವಿಸ್ ಮಾಡ್ಸೋಕ್ಕಿಂತ ಮುಂಚೆಗೆ ಈ ಥರ ಬರ್ತಾ ಇರಲಿಲ್ಲ ಸೌಂಡು. ಸೊ ಸರ್ವಿಸ್ ಮಾಡಿಸೋದ್ಮೇಲೆ ಈ ಥರ ಬರ್ತಾಯಿದೆ ಸೌಂಡು, ಹೆವಿ ಬರ್ತಾಯಿದೆ ಸೌಂಡ್. ಒಳ್ಳೆ ನಾನು ಬೇರೆ ಸೈಲೆನ್ಸರ್ ಆಲ್ಟ್ರ್ ಮಾಡಿಸಿದ್ದೀನಿ ಅನ್ನೋ ಫೀಲ್ ಬರ್ತಾಯಿದೆ ನನಗೆ. ಗಾಡಿ ಓಡಿಸ್ತಾ ಇರೋ ಸಖತ್ತಾಗಿ ಬರ್ತದೆ. ಸೊ ಅದು ಆಮೇಲೆ
ಇನ್ನೊಂದು ಹೇಳ್ಬೇಕಾಗಿತ್ತು, ಇದಕ್ಕೆ ಸೆಕೆಂಡ್ ಸರ್ವಿಸ್ಗೆ ಅಂತ ಹೋದಾಗ ಥರ್ಡ್ ಸರ್ವಿಸ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಸೆಕೆಂಡ್ ಸರ್ವಿಸ್ ಚಾರ್ಜ್ ಬಂದು ಇದು ಕಾಸ್ಟ್ ಬಂದು 2444 ರೂಪಾಯಿ. ಹಂಗೆ ಸೆಕೆಂಡ್ ಸರ್ವಿಸ್ ಆಗಿದ್ರೆ ನನಗೆ 2000 ರೂಪಾಯಿ ಆಗಿರೋದು. ಸೊ ಥರ್ಡ್ ಸರ್ವಿಸ್ ಅಲ್ವಾ, ಅದು ಫ್ರೀ ಸರ್ವಿಸ್ ಅಂತ ಹೇಳಿದ್ರು, ಬಟ್ ಏನು ಫ್ರೀ ತೊಗೊಳ್ಳಿಲ್ಲ, ಆಯಿಲ್ಗೆಲ್ಲ ಕಾಸು ಕೊಟ್ಟಿದ್ದೀನಿ. ಇದಕ್ಕೆ ಮಾತ್ರ ಅದು ಲೇಬರ್ ಚಾರ್ಜ್ ಮಾತ್ರ ಇರಲಿಲ್ಲ ಅಷ್ಟೇ, ಲೇಬರ್ ಫ್ರೀ ಇತ್ತು. ಅದಕ್ಕೆ ಎಕ್ಸ್ಟ್ರಾ 250 ರೂಪೀಸ್ ಆ್ಯಡ್ ಮಾಡಿಸ್ಕೊಂಡ್ರು. ಏನಕ್ಕೆ ಅಂತಂದರೆ ಗಾಡಿ ವಾಷಿಂಗು ಪ್ಲಸ್ಸು ಲೂಬ್ರಿಕೆಂಟ್ಗೆ. ಯಾಕಂದರೆ ಬೆಂಗಳೂರಲ್ಲಿ ಇವಾಗ ನೀರಿಲ್ವಲ್ಲ, ಸೊ ಅದರಿಂದ ವಾಶ್ ಮಾಡಲ್ಲ ಗಾಡಿನ ಎಲ್ಲೇ ಹೋದ್ರೂ, ಬರೀ ಇದು ಮಾಡ್ತಾರೆ ಅಷ್ಟೇ, ಡ್ರೈ ವಾಶ್ ಮಾಡ್ತಾರೆ. ಸೊ ನನಗೆ ವಾಶ್ ಬೇಕು ಅಂತ ಕೇಳಿದ್ದಕ್ಕೆ 250 ರೂಪೀಸ್ ಎಕ್ಸ್ಟ್ರಾ ತೊಗೊಂಡು ಮಾಡಿದ್ರು, ವಾಶ್ ಮಾಡಿಕೊಟ್ರು. ಒಳ್ಳೆ ಪಳ ಅಂತ ಒಳ್ಳೆ ಥರ ಮಾಡಿಕೊಟ್ಟಿದ್ದಾರೆ ನನ್ನ ಗಾಡಿನ ಇವತ್ತು, ಸಖತ್ತಾಗಿದೆ. ಸೊ ನಿಮ್ಗೆ ಹಾಕಿದ್ದೀನಿ ನೋಡಿ, ಇದೇ ಬಿಲ್ಲು 2444 ರೂಪಾಯಿ ಆಯಿತು. ಅಡಿಷ್ನಲ್ ಬಿಲ್ ಅಂದ್ಬಿಟ್ಟು 250 ರೂಪೀಸ್ ತೊಗೊಂಡಿದ್ದಾರೆ. ಇದಾಗಿತ್ತು ನನ್ನ ಗಾಡಿ ಸರ್ವಿಸ್ ವ್ಲಾಗು. ಸೆಕೆಂಡ್ ಸರ್ವಿಸ್ಗಂತ ಹೋಗಿ ಥರ್ಡ್ ಸರ್ವಿಸ್ ಮಾಡಿಸಿ ಮುಗಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.